ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರಿಂದ ಬಹಳ ಸಂಗತಿಗಳನ್ನು ಅಪೇಕ್ಷೆ ಮಾಡ್ತೇವೆ. ವಿ ಎಕ್ಸ್ಪೆಕ್ಟ್ ಅ ಲಾಟ್ ಫ್ರಮ್ ಗಾಡ್. ಗಾಡ್ ಡೂ ದಿಸ್ ಟು ಮೀ, ಗಾಡ್ ಡೂ ದ್ಯಾಟ್ ಟು ಮೀ, ಗಾಡ್ ಬ್ಲೆಸ್ ಮೀ, ಗಾಡ್ ಬ್ಲೆಸ್ ಮೀ, ಗಾಡ್ ಗಿವ್ ಮೀ ದಿಸ್, ಗಾಡ್ ಗಿವ್ ಮೀ ದ್ಯಾಟ್, ಗಾಡ್ ಲಿಫ್ಟ್ ಮೀ ಅಪ್, ಗಾಡ್ ಬ್ಲೆಸ್ ಮೀ ವಿತ್ ಅ ಜಾಬ್. ಎವ್ರಿಥಿಂಗ್ ವಿ ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಗಾಡ್. ದೇವರಿಂದ ನಾವು ಬಹಳ ಸಂಗತಿಗಳನ್ನು ಅಪೇಕ್ಷೆ ಮಾಡ್ತೇವೆ ಪ್ರಿಯರೇ. ಆದರೆ ನಮ್ಮ ದೇವರಿಗೂ ಕೆಲವು ನಿಯಮಗಳಿದೆ. ನಮ್ಮ ದೇವರು ಮಾಡುವ ಸಂಗತಿಗಳು ತನ್ನ ಒಂದು ಪ್ರಿನ್ಸಿಪಲಲ್ಲಿನೇ ಮಾಡ್ತಾರೆ. ಹಿ ಡಸಂಟ್ ಚೇಂಜ್. ಮತ್ತು ಇದು ಬರೀ ನಮ್ಮ ದೇವರ ಒಂದು ಮಾತು ಖಂಡಿತವಾಗಿದೆ, ಬಟ್ ಜನರು ಈ ವಿಷಯವನ್ನು ಹೇಳ್ತಾರೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ವರ್ಸಸ್. ನನಗೆ ಈ ವಚನ ಅನೇಕ ಇಷ್ಟಪಡುವ ವಚನದಲ್ಲಿ ಈ ವಚನನೂ ನಾನು ಭಾಳ ಇಷ್ಟಪಡ್ತಾನೆ. ಅದನ್ನು ನಾವು ದೇವರ ವಾಕ್ಯದಿಂದ ಗಲಾತ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7 ನಾವು ಓದ್ಕೊಳ್ಳುವ. ದ ಬುಕ್ ಆಫ್ ಗಲೇಷಿಯನ್ಸ್ ಚಾಪ್ಟರ್ 6 verse 7 onwards. Be not deceived, God is not mocked, for whatsoever a man soweth, that shall he also reap. For he that soweth to his flesh shall of the flesh reap corruption, but he that soweth to the Spirit shall of the Spirit reap life after everlasting. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ವಾಕ್ಯದಲ್ಲಿ ನಮಗೆ ಇಷ್ಟೊಂದು ಸಂಗತಿಗಳು, ನಿಮ್ಮ ಪ್ರಿನ್ಸಿಪಲ್ಗಳು ಅಡಗಿದೆ ಕರ್ತನೆ. ಹೆಲ್ಪ್ ಅಸ್ ಲಾರ್ಡ್ ಟು ನೋ ದ್ಯಾಟ್. And Lord, not only expect things by not doing anything, but Lord, we may abide with your word and know your word. ನಿಮ್ಮ ವಾಕ್ಯವನ್ನು ನಾವು ತಿಳ್ಕೊಂಡು ಸ್ವಾಮಿ ಅದ ಪ್ರತಿಫಲವನ್ನು, ಅದ ಒಂದು ಫ್ರೂಟನ್ನು ನಾವು ಅನುಭವಿಸುವಂಗೆ ಕೃಪೆ ಕೊಡಬೇಕಂತ ಇವತ್ತು ಧ್ಯಾನ ಮಾಡುವ ಕರ್ತನೆ. ನಮ್ಮ ಹತ್ರ ಮಾತಾಡ್ರಿ ಸ್ವಾಮಿ. ಈ ವಾಕ್ಯ ಫಲ ಕೊಡಲಿ, ನನ್ನ ಜೀವನದಲ್ಲಿ ಬದಲಾವಣೆ ಆಗಲಿ ಸ್ವಾಮಿ. ನಾನು ಈ ವಾಕ್ಯ ಆಳವಾಗಿ ತಗೊಂಡು ಕರ್ತನೆ ಅದರಲ್ಲೇ ನನ್ನ ಜೀವನವನ್ನು ಕಟ್ಟುವಂಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಪ್ರಿಯರೇ, ಈ ವಾಕ್ಯ ಏನು ಹೇಳುತ್ತೇನೆಂದರೆ, ಮೊದಲನೇದಾಗಿ ಇಟ್ ಸ್ಟಾರ್ಟ್ಸ್ ದ್ಯಾಟ್ ಬಿ ನಾಟ್ ಬಿ ಡಿಸೀವ್ಡ್. ಮೋಸಕ್ಕೆ ಒಳಗಾಗಬೇಡಿ. ಡು ನಾಟ್ ಬಿ ಡಿಸೀವ್ಡ್. ಗಾಡ್ ಈಸ್ ನಾಟ್ ಮಾಕ್ಡ್. ದೇವರು ತಿರಸ್ಕಾರ ಸಹಿಸುವುದಿಲ್ಲ. ವಾಟ್ ಅ ವರ್ಡ್. ಪೌಲ್ ಅಣ್ಣ ಹೇಳ್ಬೋದು ನಾವು. ಈ ವಚನ ಬರೆದಾಗ ಹಿ ಮೆಂಟ್ ವಾಟ್ ಹಿ ವಾಸ್ ರೈಟಿಂಗ್. ಯಾಕೆಂದರೆ ಎಷ್ಟೋ ಸಮಯ ವಿ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ನಾವು ಚಲ್ತಿಕ ನಮ್ಮ ಗಾಡಿ ಅಂತ ಹೇಳಿ ನಾವು ಹೆಂಗೆ ಬರುತ್ತೇನೋ ಹಾಗೆ ಜೀವನ ಮಾಡ್ತೇವೆ. ಇಟ್ ಸೇಸ್ ದ್ಯಾಟ್ ಡು ನಾಟ್ ಬಿ ಮಾಕ್ಡ್. ಇಂಗ್ಲೀಷಲ್ಲಿ ಇನ್ನೂ ಚೆನ್ನಾಗಿದೆ. ದೇವರು ತಿರಸ್ಕಾರ ಸಹಿಸೋದಿಲ್ಲ ಅಂತ ನಾವು ನೋಡ್ತೇವೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರಿಗೆ ನೀವು ಮಾಕ್ ಮಾಡಬೇಡ್ರಿ, ದೇವರಿಗೆ ನೀವು ಹಾಸ್ಯ ಮಾಡಬೇಡ್ರಿ ಅಂತಾರೆ. ಬಿಕಾಸ್ ವಾಟ್ ಅ ಮ್ಯಾನ್ ಸೋಸ್ ಹಿ ವಿಲ್ ರೀಪ್. ರೀಸೆಂಟ್ಲಿ ಒಬ್ಬರ ಪ್ರಸಂಗ ನಾನು ಕೇಳ್ತಾ ಇದ್ದೆ. ಇಟ್ ರಿಯಲಿ ಸ್ಟ್ರಕ್ ಮೈ ಹಾರ್ಟ್. ನನಗೆ ತುಂಬ ಅವರು ಮಾತಾಡಬೇಕಾದ್ರೆ ಆ ಒಂದು ಸೆಂಟೆನ್ಸು ನನಗೆ ತುಂಬ ಮನಸ್ಸಿಗೆ ಇಟ್ಕೊಳ್ತು. ಇಷ್ಟು ದಿವಸ ನಾನು ಅದರ ಮೇಲೆ ಧ್ಯಾನ ಮಾಡ್ತಾಯಿದ್ದೆ. ಅವರು ಏನು ಹೇಳ್ತಾ ಇದ್ರೇನೆಂದರೆ, ನಮಗೆ ನಾವು ಏನು ಮಾಡ್ತಾ ಅಂದರೆ, ಮನಸ್ಸಲ್ಲಿ ಒಂದು ಆಲೋಚನೆ ನಮಗೆ ಬರುತ್ತೆ. ಒಬ್ಬರು ನಮಗೆ ಪರಿಚಯದವರು, ನಮ್ಮ ನೆಂಟರು ಅಥವಾ ನಮ್ಮ ಕಲೀಗು ಅಥವಾ ನಮ್ಮ ಸಭೆಯಲ್ಲಿದ್ದವರು ಅಥವಾ ನಮಗೆ ಗೊತ್ತಿದ್ದವರು, ಅವ್ರಿಗೆ ಏನೋ ಒಂದು ನೀಡಿದೆ, ಏನೋ ಒಂದು ಸಹಾಯ ಬೇಕಾಗಿದೆ, ನಮಗೆ ಗೊತ್ತಿದೆ. ನಾವೇನು ಅಂದ್ಕೊಳ್ತೇವೆ ಅಂದರೆ, ಐ ಮಸ್ಟ್ ಹೆಲ್ಪ್ ದೆಮ್ ಅಂತ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಳ್ತಾನೆ ಇದ್ದೇವೆ. ಆದರೆ ನಾವು ಸಹಾಯ ಮಾಡಲ್ಲ. ಅವ್ರು ಏನು ಹೇಳ್ತಾ ಇದ್ರೇನೆಂದರೆ, ವೆನ್ ಯು ಆರ್ ಜಸ್ಟ್ ಥಿಂಕಿಂಗ್ and not putting that thought into action, you are not going to reap anything, right? ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಬರೀ ನಾನು ಸಹಾಯ ಮಾಡಬೇಕು ಅಂತ ಬರೀ ನಾನೊಂದು ಆಲೋಚನೆ ಮಾಡಿ ಬಿಟ್ಟರೆ ಅದದ್ದು ಪ್ರತಿಫಲ ನನಗೆ ಸಿಕ್ಕೋದಿಲ್ಲ. ಅದನ್ನು ನಾನು ಬಿತ್ತಿಲ್ಲ. ಮನಸ್ಸಲ್ಲಿ ಆಲೋಚನೆ ಇದೆ ನಿಜ, ಇಟ್ಸ್ ಅ ಗುಡ್ ಥಾಟ್ ದಟ್ ಐ ಹ್ಯಾವ್, ಬಟ್ ನನ್ನ ಆಲೋಚನೆಯನ್ನು ನಾನು ಕಾರ್ಯರೂಪದಲ್ಲಿ ತಂದಿಲ್ಲ. ನಾನು ಏನನ್ನು ಅಪೇಕ್ಷೆ ಮಾಡ್ತಾನೋ ಐ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಬಿಕಾಸ್ ಐ ಡಿಂಟ್ ರೀಪ್. ದ್ಯಾಟ್ ರಿಯಲಿ ಸ್ಟ್ರಕ್ ಮೀ. ಹೌದಲ್ಲ, ಎಷ್ಟೋ ಸರ್ತಿ ನಾವು ಜನರನ್ನು ನೋಡ್ತೇವೆ, ಇವರಿಗೆ ಇದು ಅವಶ್ಯಕತೆ ಇದೆ, ಅಯ್ಯೋ ಇವರು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ, ನಾನೇನಾದರೂ ಮಾಡ್ಬೋದಲ್ಲ ಅಂತ ಥಾಟ್ ಬರುತ್ತೆ, ಆದರೆ ಮಾಡೋದಿಲ್ಲ. ಸೊ ವಿ ಡೋಂಟ್ ರೀಪ್. ಹಿಯರ್ ದ ಬೈಬಲ್ ಕ್ಲಿಯರ್ಲಿ ಸೇಸ್, ಪಾಲ್ ಸೇಸ್ ದಟ್ ಇಫ್ ಯು ಸೋ
ಯು ವಿಲ್ ರೀಪ್. ನಾವು ಬಿತ್ತುವುದೇ ಇಲ್ಲ ಅಂದರೆ ನಾವು ಹೆಂಗೆ ನಾವು ರಾಶಿ ಮಾಡಲಿಕ್ಕೆ ಆಗುತ್ತೆ? ವಿ ಕ್ಯಾನಾಟ್. ಬೇಸಿಕ್ಲಿ ಅವನು ಹೇಳ್ತಾ ಇದ್ದೇನೆ ಅಂದರೆ, ದೇವರು ತಿರಸ್ಕಾರ ಹೊಂದುವುದಿಲ್ಲ. ಗಾಡ್ ಡು ನಾಟ್ ಬಿ ಮಾಕ್ಡ್ ಅಂತ. ದಟ್ ವರ್ಡ್ ಮಾಕ್ಡ್ ರಿಯಲಿ ಈಸ್ ಅ ವೆರಿ ವಂಡರ್ಫುಲ್ ವರ್ಡ್. ಅಂದರೆ ದೇವರಿಗೆ ಮಸ್ಕಿರಿ ಮಾಡಿಬಿಡ್ರಿ, ದೇವರಿಗೆ ಹಾಸ್ಯ ಮಾಡಿಬಿಡ್ರಿ, ದೇವರಿಗೆ ಫಾರ್ ಗ್ರಾಂಟೆಡ್ ತಗೊಳ್ಬೇಡ್ರಿ. ಈ ಕಾಲ ನಾವಿರುವ ಕಾಲ ಹೇಗೆ ಆಗಿದೆ ಅಂದರೆ, ಇದು ಕೃಪೆ ಕಾಲ. ದಿಸ್ ಈಸ್ ದ ಏಜ್ ಆಫ್ ಗ್ರೇಸ್. ದೇವರ ಕೃಪೆ ಇಷ್ಟು ಇದೆ ಅಂದರೆ ವಿ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ದ ಗ್ರೇಸ್ ಆಫ್ ಗಾಡ್. ಹಳೆ ಒಡಂಬಡಿಕೆಯಲ್ಲಿ ಹೇಗಿತ್ತು? ಐ ಫಾರ್ ಎನ್ ಐ, ಟೂತ್ ಫಾರ್ ಅ ಟೂತ್ ಅಂತ ಇತ್ತು. ಒಬ್ಬಂದು ಕಣ್ಣಿಗೆ ನೀನು ಏಟ್ ಮಾಡಿದರೆ ಆ ಕಣ್ಣು ತೆಗೆಯಲ್ಪಡಬೇಕು. ಒಬ್ಬರಿಗೆ ಯಾವುದೋ ಒಂದು ವಿಷಯದಲ್ಲಿ ನೀನು ತೊಂದರೆ ಮಾಡಿದರೆ ಇಮ್ಮಿಡಿಯೇಟ್ಲಿ ನಮಗೆ ಅದದ್ದು ರಿಸಲ್ಟ್ ಸಿಗ್ತಾಯಿತ್ತು. ಪೀಪಲ್ ಲಿವ್ಡ್ ಇನ್ ಫಿಯರ್. ಅವರು ಬಂಧನದಲ್ಲಿದ್ದರು, ಭಯದಲ್ಲಿದ್ದರು. ಯಾಕೆಂದರೆ ಅವ್ರ ಕಡೆಯಿಂದ ಏನೇ ಒಂದು ತಪ್ಪಾದರೆ ದೇ ಹ್ಯಾವ್ ಟು ರೀಪ್. ಇನ್ನೊಂದು ಏನೆಂದರೆ, ಯಾರ ಕೈಯಿಂದನೂ ಒಬ್ಬರ ಒಂದು ಕೊಲೆ ಆಯ್ತೆಂದರೆ ಆ ಡೆಡ್ ಬಾಡಿಯನ್ನು ಇವರ ದೇಹಕ್ಕೆ ಅವ್ರು ಕಟ್ತಾಯಿದ್ರು ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ದಿಸ್ ಮ್ಯಾನ್, ಅವನ ಕೈಯಿಂದ ಈ ಕೊಲೆ ಆದ ಕಾರಣ ಹಿ ಹ್ಯಾಡ್ ಟು ಈಟ್ ವಿತ್ ದ ಡೆಡ್ ಬಾಡಿ, ಸ್ಲೀಪ್ ವಿತ್ ದ ಡೆಡ್ ಬಾಡಿ. ನನ್ನ ಒಂದು ಆಲೋಚನೆ ಏನೆಂದರೆ, ಬೇಗನೆ ಇವನು ಸತ್ತು ಹೋಗ್ಬಿಡ್ತಾನೆ. ದ ಸ್ಮೆಲ್, ದ ಸ್ಟಿಂಕ್, ದ ಅನ್ಕಂಫರ್ಟೇಬಲ್ ಥಿಂಗ್ಸ್, ಇವು ಎಲ್ಲ. ಆದರೆ ಯೇಸು ಸ್ವಾಮಿ ಬಂದ ನಂತರ ಏನಾಯ್ತು ಅಂದರೆ, ದೇವರ ಕೃಪೆ ನಮ್ಮ ಮೇಲೆ ಬಂತು. ಅದು ಇವತ್ತಿನ ಸಭೆ ಅದನ್ನು ತಪ್ಪಾಗಿ ತಗೊಳ್ತಾ ಇದೆ. ಏನೂ ಆಗೋದಿಲ್ಲ ಅಲ್ಲ, ನಾವಿಷ್ಟು ವರ್ಷದಿಂದ ಕೆಟ್ಟದ್ದು ಮಾಡ್ತಾನೆ ಇದ್ದೇವೆ, ನಮಗೆ ಏನೂ ಆಗೋದೇ ಇಲ್ಲ ಅಂತ ನಾವು ಹೇಳ್ತೇವೆ. ಇಲ್ಲ ಪ್ರಿಯರೇ, ಅದಕ್ಕೆ ಪೌಲ ಬರೀತಾನೆ ಅಂದರೆ, ಡು ನಾಟ್ ಬಿ ಮಾಕ್ಡ್. ಇನ್ನೊಂದು ವಚನ ಇದೆ, ಲೆಟ್ ಮಿ ರೀಡ್ ದಟ್ ವರ್ಸ್. ಇಟ್ಸ್ ಇನ್ 2 Corinthians chapter 9, 2 ಕೊರಿಂಥ 9ನೇ ಅಧ್ಯಾಯ, ಅದು 6ನೇ ವಚನ. ಬಟ್ ದಿಸ್ ಐ ಸೇ, ಹಿ ವಿಚ್ ಸೋವೆತ್ ಸ್ಪೇರಿಂಗ್ಲಿ shall reap also sparingly, and he which soweth bountifully shall reap also bountifully. Every man accordingly as he purposeth in his heart, so let him give, not grudgingly or of necessity, for God loveth a cheerful giver. And God is able to make all grace abound toward you, that ye always have all sufficiency in all things, may abound to do every good work. We are all called to do good work. We are all called to bless others. ದೇವರು ಅಬ್ರಹಾಮನ್ನು ಕರೆದು, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ, ಐ ಆಮ್ ಬ್ಲೆಸ್ಸಿಂಗ್ ಯು ಸೊ ಯು ಕ್ಯಾನ್ ಬಿ ಅ ಬ್ಲೆಸ್ಸಿಂಗ್ ಟು ಅದರ್ಸ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದರೆ ಸೊ ಯು ಕ್ಯಾನ್ ಬಿ ಅ ಬ್ಲೆಸ್ಸಿಂಗ್ ಟು ಅದರ್ಸ್. ನಾವು ಏನು ಮಾಡಲಿಕ್ಕೆ ಆಗುತ್ತೆ? ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ವಿ ಆರ್ ದ ಸಾಲ್ಟ್ ಆಫ್ ದಿಸ್ ವರ್ಲ್ಡ್. ನಾವು ಈ ಲೋಕಕ್ಕೆ ಉಪ್ಪಾಗಿದ್ದಾವೆ. ಸೊ ಕೆಲವು ಸಂಗತಿಗಳು ನೋಡುವ. ಎಸ್ ಅಂದರೆ, ವಿ ಆರ್ ಹಿಯರ್ ಟು ಸರ್ವ್ ಅದರ್ಸ್. ನಾವಿಲ್ಲಿ ಏನಕ್ಕೆ ಇದ್ದೇವೆ ಅಂದರೆ, ಇನ್ನೊಬ್ಬರಿಗೆ ನಾವು ಅವರ ಸೇವೆ ಮಾಡಲಿಕ್ಕೆ, ಅವ್ರಿಗೆ ಸಹಾಯ ಮಾಡಲಿಕ್ಕೆ. ಇವತ್ತಿನ ಸಿಟ್ಯುವೇಷನಲ್ಲಿ ನಾವು ನೋಡ್ತೇವೆ, ಕೆಲವರು ಒಳ್ಳೆ ಪೊಸಿಷನಲ್ಲಿದ್ದಾರೆ, ಅವರಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ. ದೇ ಕ್ಯಾನ್ ಹೆಲ್ಪ್ ಅದರ್ಸ್. ಆ್ಯಂಡ್ ವೆನ್ ದೇ ಕಮ್ ಫಾರ್ವರ್ಡ್, ಕೆಲವರ ವಿಷಯದಲ್ಲಿ ನಾನು ಕೇಳಿದ್ದೇನೆ ಅಂದರೆ, ಅವ್ರಿಗೆ ಈ ಪೊಸಿಷನ್ ಇರುವ ಕಾರಣ ದೇವರ ಬ್ಲೆಸ್ಸಿಂಗ್ ಟು ಸೋ ಮೆನಿ ಚಿಲ್ಡ್ರನ್ ಆಫ್ ಗಾಡ್. ಅವ್ರು ಹೇಳ್ತಾರೆ, ಅವರ ಪೊಸಿಷನಲ್ಲಿ ಇದ್ದಾರಲ್ಲ, ಅವ್ರಿಗೆ ಬೇರೆಯವ್ರಿಗೆ ಕೆಲಸ ಕೊಡಲಿಕ್ಕೆ ಅಥವಾ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಇದೆ. ಈಸ್ ಕೇಪೇಬಲ್ ಆಫ್ ಹೆಲ್ಪಿಂಗ್ ಅದರ್ಸ್. ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ವಾಟ್ ದೇ ಆರ್ ಡೂಯಿಂಗ್ ದೇ ಆರ್ ಹೆಲ್ಪಿಂಗ್ ಅದರ್ಸ್. ಈ ಒಬ್ಬ ದೇವರ ಮನುಷ್ಯನ ಬಗ್ಗೆ ನಾನು ಕೇಳಿದೆ. ಈ ವಾಸ್ ಅ ಸಿಂಪಲ್ ಮ್ಯಾನ್ ಬಟ್ ಹ್ಯಾಸ್ ಅ ವೆರಿ ಗುಡ್ ಜಾಬ್. ಆಮೇಲೆ ತುಂಬ ಕನೆಕ್ಷನ್ಸ್ ಇದೆ, ಬೇರೆ ಬೇರೆ ಕಡೆ ತುಂಬ ಕನೆಕ್ಷನ್ ಇದೆ. ಅವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲಿ ಅವ್ರಿಗೆ ಯಾವುದೇ ಕಂಪನಿದಲ್ಲಿ ಏನೋ ಒಂದು ಓಪನಿಂಗ್ ಇದ್ದ ತಕ್ಷಣ ಇಮ್ಮಿಡಿಯೇಟ್ಲಿ ಹಿ ಇನ್ಫಾರ್ಮ್ಸ್. ಏನು ಹೇಳ್ತಾರೆ ಅಂದರೆ, ಇಲ್ಲಿ ಕೆಲಸ ಇದೆ, ಇಲ್ಲಿ ಓಪನಿಂಗ್ ಇದೆ, ಇಲ್ಲಿ ಅಪ್ಲೈ
ಮಾಡಿ. ಪ್ರಿಯರೇ, ನಮ್ಮ ಯವನಸ್ಥ ಮಕ್ಕಳಿಗೆ ಎಷ್ಟೋ ಜನರಿಗೆ ಇವತ್ತು ಕೆಲಸ ಇಲ್ಲ. ಅವರು ಆ ಇನ್ಫಾರ್ಮೇಷನ್ ಕೊಡುವ ಮೂಲಕ ಎಷ್ಟೋ ಮಕ್ಕಳಿಗೆ ಸಹಾಯ ಆಗ್ತಾರೆ. ಏನು ಮಾಡ್ತಾ ಇದ್ದಾರೆ ಅಂದರೆ, ಹಿ ಈಸ್ ಸೋಯಿಂಗ್, ಹಿ ಈಸ್ ಸರ್ವಿಂಗ್ ಪೀಪಲ್. ಪ್ರಿಯರೇ, ಕ್ರಿಶ್ಚಾನಿಟಿ ಈಸ್ ಟೋಟಲಿ ಡಿಫ್ರೆಂಟ್. ಇವತ್ತು ನಮ್ಮ ಈ ಒಂದು ಯುಗದಲ್ಲಿ ಕ್ರಿಶ್ಚಾನಿಟಿಗೆ ಒಂದು ಬೇರೆ ಪಿಕ್ಚರ್ ಬಂದಿದೆ, ಒಂದು ಬೇರೆ ಕಲರ್ ಬಂದಿದೆ. ಆದರೆ ನಮ್ಮ ಸ್ವಾಮಿ ಅದನ್ನು ನಮಗೆ ಕಲಿಸ್ತಾ ಇಲ್ಲ. ನೀನು ಲೋಕಕ್ಕೆ ಉಪ್ಪಾಗಿದ್ದೇನೆಂದರೆ ಯು ಆರ್ ಹಿಯರ್ ಟು ಸರ್ವ್ ಅದರ್ಸ್. ಅನದರ್ ಥಿಂಗ್ ಈಸ್ ವರ್ಡ್ ಎ ಬರುತ್ತೆ, ಎಗೆ ಏನಾಗುತ್ತೆ ಅಂದರೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ನಮ್ಮ ಒಂದು ಆಲೋಚನೆ ಯಾವಾಗಲೇನೆಂದರೆ ಎಲ್ಲರೂ ನನ್ನನ್ನು ಅಪ್ರಿಷಿಯೇಟ್ ಮಾಡಲಿ. ದೇವರ ವಾಕ್ಯ ಏನೈತೆ ಅಂದರೆ, ವಾಟ್ ಯು ವಾಂಟ್ ಅದರ್ಸ್ ಟು ಡೂ ಟು ಯು, ಯು ಡೂ ಫಸ್ಟ್. ನಾನು ಬೇರೆಯವರಿಂದ ಅಪ್ರಿಸಿಯೇಷನನ್ನು ಅಪೇಕ್ಷೆ ಮಾಡ್ತಾನೋ, ನಾನು ಇನ್ನೊಬ್ಬರಿಂದ ಎನ್ಕರೇಜ್ಮೆಂಟನ್ನು ಅಪೇಕ್ಷೆ ಮಾಡ್ತಾನೋ, ನಾನು ಇನ್ನೊಬ್ಬರಿಂದ ಸಹಾಯನ ಎಕ್ಸ್ಪೆಕ್ಟ್ ಮಾಡ್ತಾನೋ, ಲೆಟ್ ಮೀ ಡೂ ದ್ಯಾಟ್ ಫಸ್ಟ್. ಕೆಲವು ದಿನಗಳ ಹಿಂದೆ ನನಗೆ ಒಬ್ಬರು ಒಂದು ಮೆಸೇಜನ್ನು ಕಳಿಸಿದರು. ಆ ಸೇವಕರು ಹೇಳ್ತಾ ಇದ್ರೇನೆಂದರೆ, ಇಷ್ಟೋ ಸಮಯ ನಮ್ಮ ಹತ್ರ ಹಣ ಇರಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇರಲ್ಲ, ನಮ್ಮ ಹತ್ರ ಅಷ್ಟು ರಿಸೋರ್ಸಸ್ ಇರಲ್ಲ. ನಮ್ಮ ಹತ್ರ ಏನು ಇದೇನೋ ಅದರಲ್ಲೇ ಇನ್ನೊಬ್ಬರಿಗೆ ಸಹಾಯ ಮಾಡೋ. ಪ್ರಿಯರೇ, ಒಬ್ಬರು ಹೊಸದಾಗಿ ಮೇಲೆ ಬರ್ತಾ ಇದ್ದಾರೆ, ಹಾಡು ಹಾಡ್ತಾ ಇದ್ದಾರೆ, ಅಥವಾ ಎಲ್ಲೋ ನಮ್ಮ ಜೊತೆ ಕೆಲಸ ಮಾಡುವವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೆಲವರನ್ನು ನೋಡಿದ್ದೇನೆ, ದೇ ನೆವರ್ ಅಪ್ರಿಷಿಯೇಟ್, ದೇ ನೆವರ್ ಸೇ ಗುಡ್ ಜಾಬ್ ಮ್ಯಾನ್, ಯು ಡಿಡ್ ಅ ವೆರಿ ಗುಡ್ ಜಾಬ್. ಪ್ರಿಯರೇ, ಜಸ್ಟ್ ಒನ್ ವರ್ಡ್ ಆಫ್ ಯೋರ್ಸ್, ಗುಡ್ ಜಾಬ್, ಕೀಪ್ ಇಟ್ ಅಪ್, will build somebody, will boost somebody. We want everybody to say, wow, what a musician you are, what a preacher you are, what a worker you are, oh, you are this and you are that. But ನಮ್ಮ ಬಾಯಿಂದ ಇನ್ನೊಬ್ಬರಿಗೆ ಒಂದು ವರ್ಡ್ ಆಫ್ ಅಪ್ರಿಸಿಯೇಷನ್ ಬರಲ್ಲ. ನಮ್ಮ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಸರ್ ಬಗ್ಗೆ ನಾನು ಕೇಳಿದ್ದೇನೆಂದರೆ, ಅವರು ಏರೋನಾಟಿಕಲಲ್ಲಿ ಕೆಲಸ ಮಾಡಬೇಕಾದ್ರೆ ಅವರ ಜೊತೆ ಒಬ್ಬ ಯವನಸ್ಥ ಕೆಲಸ ಮಾಡ್ತಾಯಿದ್ದ. ಒಂದು ಸರ್ತಿ ಅವರು ಕೆಲಸ ಮಾಡಬೇಕಾದ್ರೆ, ಅವನು ಇಂಟರ್ನ್ಶಿಪ್ಪಲ್ಲಿ ಇರಬೇಕಾದ್ರೆ ಏನೋ ಒಂದು ಪ್ರಾಜೆಕ್ಟಲ್ಲಿ ಹಿ ಮೇಡ್ ಅ ಬಿಗ್ ಬ್ಲಂಡರ್, ಅವನು ದೊಡ್ಡ ಒಂದು ಮಿಸ್ಟೇಕ್ ಮಾಡಿದ. ಇವರ ಹೆಡ್, ದಟ್ ಟೈಮ್ ಹಿ ವಾಸ್ ನಾಟ್ ಅ ಪ್ರೆಸಿಡೆಂಟ್, ಹಿ ವಾಸ್ ಜಸ್ಟ್ ಅ ವರ್ಕರ್. ಅಲ್ಲಿ ಬಂದು ಎಲ್ಲ ಚೆಕ್ ಮಾಡಾಗ ಅವರ ಹೆಡ್ ಬಂದು ನೋಡಿ, ಇದು ಏನು ತಪ್ಪು ಮಾಡಿದ್ರಿ, ಇಟ್ ಈಸ್ ಸಚ್ ವಾಟ್ ಅ ಬಿಗ್ ಮಿಸ್ಟೇಕ್ ಯು ಹ್ಯಾವ್ ಡನ್. ಅಬ್ದುಲ್ ಕಲಾಂ ಸರ್ ಅವರು ಇವನ್ ತಪ್ಪು ಮಾಡಿದ ಅಂತ ಮಾತು ಹೇಳಲಿಲ್ಲ. He kept quiet and he said, sir, we will rectify this mistake, please give us some time ಅಂತ ಹೇಳಿ ಮತ್ತೆ ಎಲ್ಲ ಅವರು ಬೈಸ್ಕೊಂಡು he kept quiet and both of them worked together. ಬರ್ತಾ ಇಂಟರ್ನ್ಶಿಪ್ ಮಾಡೋ ಹುಡುಗ ಅವನು ತುಂಬ ಇಂಟೆಲಿಜೆಂಟ್ ಇದ್ದ. ಆ್ಯಂಡ್ ಹೀ ಲರ್ನ್ಡ್ ಲಾಟ್ ಆಫ್ ಥಿಂಗ್ಸ್. ತುಂಬ ಒಳ್ಳೆ ಮೇಲೆ ಬರ್ತಾ ಇದ್ದ. ಕೆಲವು ದಿನಗಳ ನಂತರ ಹಿ ಮೇಡ್ ಅ ನ್ಯೂ ಇನ್ವೆನ್ಷನ್. ಆ ಹುಡುಗ ಏನಿದ್ದಾನಲ್ಲ, ಅವನೊಂದು ಹೊಸ ಒಂದು ಸಂಗತಿಯನ್ನು ಕಂಡು ಹಿಡ್ದ. ಮತ್ತು ದ ಗ್ರೂಪ್ ಆಫ್ ಮ್ಯಾನೇಜರ್ಸ್ ಆ್ಯಂಡ್ ಹೈ ಲೆವೆಲ್ ಡಿಗ್ನಿಟ್ರೀಸ್ ಫ್ರಮ್ ದ ಕಂಪನಿ ಅವರೆಲ್ಲ ಮತ್ತು ಸೂಪರ್ವಿಷನ್ಗೆ ಬಂದಾಗ ದೇ ಸಾ ದಿಸ್ ನ್ಯೂ ಇನ್ವೆನ್ಷನ್. ಆವಾಗ ಇವರಿಗೆ ಕೇಳಿದರು, ವಾವ್, ಯು ಡಿಡ್ ಸಚ್ ಅ ವಂಡರ್ಫುಲ್ ಥಿಂಗ್, ನೀನು ಇಷ್ಟು ಒಳ್ಳೆ ಕಂಡು ಹಿಡ್ದಿದ್ಯಾ, ನಮಗೆ ತಿಳಿಸ್ದಲ್ಲ. ಆವಾಗ ಅವ್ರು ಹೇಳಿದ್ರಂತೆ, ಸರ್, ಇದು ನಾನು ಮಾಡಿದ್ದಲ್ಲ, ಇವನ್ ಮಾಡಿದ್ದು, ಎಲ್ಲ ಅಪ್ರಿಸಿಯೇಷನ್ ಇವನ್ಗೆ ಹೋಗಬೇಕು ಅಂತ ಹೇಳಿದ್ರಂತೆ. ಅವಾಗ ಅವರೆಲ್ಲರೂ ಅವನನ್ನು ಅಪ್ರಿಷಿಯೇಟ್ ಮಾಡಿ ದೇ ಪ್ರಮೋಟೆಡ್ ಹಿಮ್ ಆ್ಯಂಡ್ ದೇ ಬ್ರಾಟ್ ಔಟ್ ಹಿಸ್ ಇನ್ವೆನ್ಷನ್. ಆ ಹುಡುಗನಿಗೆ ಭಾಳ ಒಂಥರ ಆಗ್ತಾಯಿತ್ತಂತೆ. ಎಲ್ಲ ಆದ ನಂತರ ಒಂದು ಸರ್ತೆ ಬಂದು ಅಬ್ದುಲ್ ಕಲಾಂ ಸರ್ ಹತ್ರ ಹೇಳ್ತಾ ಇದ್ರಂತೆ, ಸರ್, ಆ ದಿವಸ ನಾನು ತಪ್ಪು ಮಾಡಿದೆ ಅಲ್ಲ, ಅದು ತಪ್ಪನ್ನು ನೀವು ನನ್ನ ಹೈಯರ್ ಅಥಾರಿಟೀಸ್ಗೆ ಹೇಳ್ತಿದ್ರೆ ನನ್ನ ಕೆಲಸನೇ ಹೋಗಿಬಿಡ್ತಿತ್ತು. ಬಟ್ ಆ ದಿವಸ ನಾನು ಮಾಡಿದ ತಪ್ಪನ್ನು ಮುಚ್ಚಿ ಹಾಕಿ ನಾನು ಒಳ್ಳೆ ಕೆಲಸವನ್ನು ಮಾಡಿದ್ದು ನೀವು ಎಲ್ಲರ ಮುಂದೆ ಹೇಳಿದ್ದಕ್ಕೆ ಇವತ್ತು ನನಗೆ ಈ ಪೊಸಿಷನ್ ಬಂದಿದೆ. All through my life, I will ever be grateful to you. Priyare, that one act of our ex-president was such a wonderful thing that boosted him. Ivattu ನಮ್ಮ ಸಭೆಯಲ್ಲಿ
ನಮ್ಮ ಜನರಿಗೆ ಲೋಕದಲ್ಲಿ ಅವ್ರಿಗೆ ಅಪ್ರಿಸಿಯೇಷನ್ ಸಿಕ್ಕುವುದಿಲ್ಲ, ಲೋಕದಲ್ಲಿ ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಕ್ಕುವುದಿಲ್ಲ. ಈ ಲೋಕ ಹೇಗೆ ಇದೆ ಏನೆಂದರೆ, ಎಲ್ಲರನ್ನು ಕಲೆಗೆ ಹಾಕಬೇಕು, ನಾನು ಮೇಲೆ ಹೋಗಬೇಕು. ಸೇವೆದಲ್ಲಿನೂ ಅಷ್ಟೇ ನಾವು ನೋಡ್ತಾ ಇದ್ದೇವೆ. ಸೇವೆಗೆ ಏನಿಲ್ಲದೆ ಬರ್ತಾರೆ, ಏನೂ ಗೊತ್ತಿಲ್ಲ ಅವ್ರಿಗೆ, ಎಂಥ ಒಂದು ಕೀಳವಾದ ಬ್ಯಾಕ್ಗ್ರೌಂಡು, ಕೆಲಸ ಹೋಗಿರ್ತದೆ, ಕೆಲವರಿಗೆ ಕೆಲಸ ಇರೋದಿಲ್ಲ, ಸೇವೆಗೆ ಹೋಗುವ ಅಂತ ಬರ್ತಾರೆ, ಸೇವೆಯಲ್ಲಿ ಇಡ್ತಾರೆ. ಸ್ವಲ್ಪ ವರ್ಷ ಆದ ಮೇಲೆ ಪಾಸ್ಟ್ರು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ಅವರು ಅಸಿಸ್ಟೆಂಟ್ ಪಾಸ್ಟರ್ಗಳಾಗ್ತಾರೆ, ಮೇಲೆ ಬರ್ತಾರೆ. ಆಮೇಲೆ ಒಂದು ದಿವಸ ಬಂದು ಹೇಳ್ತಾರೆ, ಗಾಡ್ ಸ್ಪೋಕ್ ಟು ಮೀ ಟು ಸ್ಟಾರ್ಟ್ ಅ ನ್ಯೂ ಮಿನಿಸ್ಟ್ರಿ. ನಮಗೆ ಭಾಳ ಆಶ್ಚರ್ಯ ಏನೆಂದರೆ, ನೀವು ಯಾರ ಕಲೆಗೆ ಇದ್ದೀರಿ ಅಲ್ಲ, ಅವ್ರಿಗೆ ದೇವರು ಯಾಕೆ ಮಾತಾಡೋದಿಲ್ಲ? ವಿ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಇನ್ನೊಂದು ಸರ್ತೆ ನಾನು ಹೇಳ್ತಾನೆ, ಗಾಡ್ ಈಸ್ ನಾಟ್ ಮಾಕ್ಡ್. ನಮಗೇನು ಅನ್ನಿಸ್ತದೇನೆಂದರೆ, ನಾವು ಚರ್ಚ್ ಸ್ಟಾರ್ಟ್ ಮಾಡ್ತೇವೆ, ನಮ್ಮ ಚರ್ಚ್ ಫ್ಲರಿಶ್ ಆಗುತ್ತೆ. ಪ್ರಿಯರೇ, ಆ ಸೇವಕನಿಗೆ ಆಗುವ ಆ ಸೇವಕನು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿದ ವರ್ಷಗಳು, ಆ ಸೇವಕನು ನಿಮ್ಮನ್ನು ಅನೇಕ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದರು. ನೀವು ಏನು ಮಾಡ್ತೀರೇನೆಂದರೆ, ದಿಢೀರಂತ ದೇವರು ನನ್ನ ಹತ್ರ ಮಾತಾಡಿದರು ಅಂತ ಬಿಟ್ಟು ಹೋಗ್ತೀರಿ. ಒಂದನ್ನು ನೆನಪಿಡ್ರಿ, ಒಂದು ಸಮಯ ಬರುತ್ತೆ, ಅ ಟೈಮ್ ವಿಲ್ ಕಮ್, ವಾಟ್ ಯು ಹ್ಯಾವ್ ಸೋನ್ ಯು ವಿಲ್ ರೀಪ್. ನಾವು ಇದನ್ನು ನೋಡಿದ್ದೇವೆ, ನಾವಿದನ್ನು ಅನುಭವಿಸಿದ್ದೇವೆ. ಈ ವಿಷಯ ನಾನು ಇವತ್ತು ಧೈರ್ಯವಾಗಿ ಹೇಳ್ಬೋದೇನೆಂದರೆ, ನಮಗೆ ಬಂದು ದೇವರು ನಮಗೆ ಹೇಳಿದರೆ ಇನ್ನೊಂದು ಸೇವೆ ಪ್ರಾರಂಭ ಮಾಡಂತ ಹೋದರೂ, ದೊಡ್ಡದಾಗಿ ಇನಾಗ್ರೇಷನ್ ಮಾಡಿದರು. ಕೆಲವೇ ವರ್ಷದಲ್ಲಿ ಯಾರ ಜೊತೆ ಇದ್ಕೊಂಡು ಸೇವೆ ಪ್ರಾರಂಭ ಮಾಡಿದ್ರಲ್ಲ, ಚೂರಾಗ್ಬಿಡ್ತು. ನಂಗೆ ಒಂದು ಸರ್ತಿ ಒಂದು ದರ್ಶನ ಆಯಿತು. ನನಗೆ ಸ್ವಾಮಿ ಈ ವಿಷಯದಲ್ಲಿ ಮಾತಾಡಿದರು. ನಾನು ಈ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ನಾನು ಸ್ವಾಮಿಗೆ ಹೇಳಿದೆ, ಸ್ವಾಮಿ, ನಾವು ಒಂದು ಕುಟುಂಬವಾಗಿದ್ದೆ, ಯಾಕೆ ಹೀಗೆ ಆಯಿತು? ನನಗೆ ದೇವರೊಂದು ದಾನಿಯೇಲನ ಪ್ರತಿಮೆ ವಿಷಯದಲ್ಲಿ ನನಗೆ ಒಂದು ವಿಷನ್ ಕೊಟ್ಟರು. ತಲೆ ಚಿನ್ನ, ಆಮೇಲೆ ಬೆಳ್ಳಿ, ಆಮೇಲೆ ಬ್ರಾನ್ಸ್, ಆಮೇಲೆ ಆಯನ್. ಆದರೆ ಪಾದ ಏನಿತ್ತೆಂದರೆ ಜೇಡಿ ಮಣ್ಣು ಹಾಗೂ ಕಬ್ಬಣ. ಆವಾಗ ಒಂದು ದೊಡ್ಡ ದೇವರ ವಾಕ್ಯ ಹೇಳ್ತೇನೆ ಅಂದರೆ, ಒಂದು ದೊಡ್ಡ ಗುಂಡು ಬಂಡೆ ಬಂದು ಅದಕ್ಕೆ ಬಡಿತು. ಅದಕ್ಕೆ ಬಡ್ದಾಗ ಅದು ಚೂರಾಗಿ ಹೋಯಿತು. ನಾನು ಸ್ವಾಮಿಗೆ ಕೇಳ್ತಾ ಇದ್ದೆ, ಏನು ಕರ್ತನೆ ನನಗೆ ಇದನ್ನು ನೀವು ತೋರಿಸ್ತಾ ಇದ್ದೀರಿ? ಸ್ವಾಮಿ ಹೇಳಿದರು ಏನೆಂದರೆ, ಕೆಲವೇ ವರ್ಷ ಇವರಿಗೆ ಮಾಡಿ ಹೋಗ್ತಾರಲ್ಲ, ಕೆಲವು ವರ್ಷ ಒಕ್ಕಟ್ಟಲ್ಲಿ ಇರ್ತಾರೆ, ಧೈರ್ಯದಲ್ಲಿ ಇರ್ತಾರೆ, ಅವ್ರಿಗೆ ಒಳ್ಳೆ ಫ್ಲರಿಶ್ ಆಗ್ತಾರೆ, ಅವ್ರ ಮೇಲೆ ಬರ್ತಾರೆ. ಬಟ್ ಒಂದು ಕಾಲ ಬರುತ್ತೆ, ಆ ಗುಂಡು ಬಂದು ಬಡಿಯುವಾಗ ಚೂರಾಗ್ಬಿಡ್ತಾರೆ. ಪ್ರಿಯರೇ, ನೀವು ಏನು ಬಿತ್ತೀರೋ, ನಾನೇನು ಬಿತ್ತನೋ ನಾವು ಕೊಯ್ದೇ ಕೊಡ್ತೇವೆ. ಕೃಪೆ ಕಾಲ ಇದೆ ನಿಜ, ಅದೇ ಕೃಪೆ ಕಾಲಕ್ಕೂ ನಮ್ಮ ತಪ್ಪುಗಳಿಗೆ ಕಾನ್ಸಿಕ್ವೆನ್ಸಸ್ ಇದೆ. ಇನ್ನೊಬ್ಬರನ್ನು ಕಟ್ಟುವ ಯಾವುದೇ ಸೇವೆ ಜೊತೆ ನೀವು ಇದ್ದರೆ, ನಿಮ್ಮ ಆ ಸೇವಕರನ ಜೊತೆ ಕೈ ಜೋಡಿಸ್ರಿ, ಆ ಸೇವೆಯನ್ನು ಕಟ್ಟ್ರಿ. ದೇವರು ನಿಮ್ಮನ್ನು ಸೇವೆಗೆ ಕರಿತಾ ಇದ್ದರೆ ಖಂಡಿತವಾಗಿ ದೇವರು ಮಾತಾಡ್ತಾರೆ. ಆ ಸೇವಕನ ಹತ್ರನೂ ಮಾತಾಡ್ತಾರೆ, ಸೇವಕನಿಗೆ ಒಂದು ಸಮಾಧಾನ ಕೊಡ್ತಾರೆ. ಇಷ್ಟೋ ಕಡೆಯಲ್ಲಿ ನಮ್ಮ ಪಾಸ್ಟ್ರು ಬೇರೆ ಪಾಸ್ಟರ್ಸ್ ಫೆಲೋಶಿಪ್ಗೆ ಹೋಗಿ ಮಾತಾಡುವಾಗ, ಈ ಹಿರಿಯ ಪಾಸ್ಟರ್ಸ್ಗಳಿಗೆ ಇರುವ ಒಂದು ಎಂದರೆ, ಪಾಸ್ಟ್ರೇ, ಇಷ್ಟು ಕಷ್ಟಪಟ್ಟು ನಾವು ಸೇವೆ ಮಾಡಿದೆ, ಯಾರೋ ಬಂದರು, ಒಂದು ಹೀರೋ ಥರ ಬಂದರು, ಒಂದು ದೊಡ್ಡ ಪ್ರಸಂಗ ಮಾಡಿದರು, ಒಂದು 4 ಪ್ರವಾದನೆ ಕೊಟ್ಟರು, ಎಲ್ಲವನ್ನು ಮಾಡಿ ನಮ್ಮ ಸಭೆಯಿಂದ ಎಷ್ಟೋ ಜನರನ್ನು ತಗೊಂಡೋದು. ಏನನ್ನು ಬಿತ್ತಾ ಇದ್ದೇವೆ? ಒಂದು ಕುಟುಂಬಕ್ಕೆ ನಾವು ಮದುವೆಯಾಗಿ ಹೋಗ್ತೇವೆ ಪ್ರಿಯರೇ, ಆ ಕುಟುಂಬ ಸುಂದರವಾಗಿ ಇರುತ್ತೆ. ಆ ಕುಟುಂಬಕ್ಕೆ ನಾವು ಹೋಗಿ ಸೇರಿದ ನಂತರ ಆ ಕುಟುಂಬನೂ ಕಟ್ಟುವ ಬದಲಿ ಆ ಕುಟುಂಬನೂ ಚೂರು ಮಾಡ್ತಾರೆ. ನಾವು ಎಲ್ಲರೂ ಹೇಳೋದು ಮಾತೆಂದರೆ, ಉಪ್ಪು ತಿಂದ ನಂತರ ನೀರು ಕುಡಿಲೇಬೇಕು. ಇವತ್ತು ನಾವು ಕಟ್ಟಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ನಾವು ಏನನ್ನು ಬಿತ್ತವೋ, ನಾವು ಹೇಳ್ಬೋದು 10 ವರ್ಷ ಆಯಿತು, 20 ವರ್ಷ ಆಯಿತು, ಏನೂ ಆಗೇ ಇಲ್ಲ. ಹೇಳಬೇಡ್ರಿ. ಗಾಡ್ ಈಸ್ ನಾಟ್ ಮಾಕ್ಡ್. ದೇವರು ತಿರಸ್ಕಾರ ಹೊಂದುವವರು ಅಲ್ಲ, ದೇವರು ತಿರಸ್ಕಾರ ಸಹಿಸುವವರು ಅಲ್ಲ, ದೇವರ ವಾಕ್ಯ ಬಿದ್ದು ಹೋಗುವುದಲ್ಲ. ನೀವು ನಿಮಗೆ ಸ್ವಾಮಿ ಎಲ್ಲಿ ಇಟ್ಟಿದ್ದಾರೋ ಅದನ್ನು ಕಟ್ಟ್ರಿ, ಅಲ್ಲಿದ್ದು ಜನರನ್ನು ಅಪ್ರಿಷಿಯೇಟ್ ಮಾಡಿರಿ, ಅವರನ್ನು ಎನ್ಕರೇಜ್ ಮಾಡಿರಿ. ಖಂಡಿತವಾಗಿ ಸ್ವಾಮಿ ನಿಮ್ಮನ್ನು ಮೇಲೆ ಕೆತ್ತಾರೆ. 3ನೇ ಒಂದು ಸಂಗತಿ, SALT, ಎಲ್ಲಲ್ಲಿ ಏನು ಬರುತ್ತೆ ಅಂದರೆ ಪ್ರೀತಿಯನ್ನು ಎಲ್ಲರನ್ನೂ ಪ್ರೀತಿ ಮಾಡಿರಿ ಪ್ರಿಯರೇ. ನಾನು ಹೇಳ್ತಾನಲ್ಲ, ಎಲ್ಲ ಜನರಿಗೆ ಬೇಕಿದ್ದದ್ದು ಪ್ರೀತಿ.
ಪ್ರೀತಿ ಮಾಡಿ ನೋಡ್ರಿ. ನಾನು ಸ್ವಲ್ಪ ಸ್ಟ್ರಿಕ್ಟ್, ನನ್ನ ಎಲ್ಲ ವಿಷಯದಲ್ಲಿ ನಾನು ತುಂಬ ಸ್ಟ್ರಿಕ್ಟು, ನಾನು ಡಿಸಿಪ್ಲಿನ್ ಹೊಂದಿದ್ದವಳು, ನನಗೆ ಹಾಚ್ ಪಾಚ್ ಆಗಲ್ಲ. ಎಲ್ಲರಿಗೆ ಗೊತ್ತು, ನನ್ನ ಸಂಡೇ ಸ್ಕೂಲ್ ಮಕ್ಕಳಿಗೆ ಗೊತ್ತು, ನನ್ನ ಸಭೆಯಲ್ಲಿ ಇರೋರಿಗೆ ಗೊತ್ತು. ಆದರೆ ನೆಕ್ಸ್ಟ್ ಅವ್ರಿಗೆ ಗೊತ್ತೇನೆಂದರೆ ಆಂಟಿ ನಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ಸ್ಟ್ರಿಕ್ಟ್ ಇದ್ದಾರೆ, ಆದರೆ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಎಲ್ಲೇ ಹೋದರೂ ಜನರು ಹೇಳ್ತಾರೆ ಅಂದರೆ ನಮ್ಮನ್ನು ಪ್ರೀತಿ ಮಾಡುವವರು ಯಾರಿಲ್ಲ, ಆದರೆ ದೇವರ ಮಕ್ಕಳಿದ್ದಾರೆ. ಇವತ್ತು ನಾವು ಪ್ರೀತಿ ಮಾಡ್ತಾರಾ ಪ್ರಿಯರೇ? ಇವತ್ತು ನಾವು ಹಳ್ಳಿಗಳಿಗೆ ಸಭೆಗೆ ಹೋಗ್ತೇವೆ. ನಮಗೆ ಹಳ್ಳಿಗಳ ಸಭೆಗೆ ಹೋಗಲಿಕ್ಕೆ ನಮಗೆ ಇಷ್ಟ ಇಲ್ಲ. ನಮಗೆ ಏಕ್ದಮ್ ವೆರಿ ವೆಲ್ ಎಲ್ಲ ಚೆನ್ನಾಗಿತ್ತೆ ಅಂದರೆ ದೊಡ್ಡ ಕಾಂಗ್ರಿಗೇಷನ್ ಇತ್ತು, ಎಲ್ಲ ಪಾಶ್ ಇತ್ತು, ಎಲ್ಲ ಪರ್ಫೆಕ್ಟ್ ಇತ್ತು, ವಿ ಗೋ ದೇರ್. ವಾಟ್ ಅಬೌಟ್ ದ ಪೀಪಲ್ ಇನ್ ದ ವಿಲೇಜಸ್? ಅವ್ರ ರಕ್ಷಣೆ ಹೊಂದಿದ್ದಾರೆ. ಒಂದು ಕಾಲ ಇತ್ತು, ನಾನು ಮುಂಬೈಯಿಂದ ಬಂದವಳು, ನನಗೆ ಈ ಹಳ್ಳಿ ಕಡೆ ಹೋಗೋದಂದ್ರೆ ಭಾಳ ಕಷ್ಟ ಆಯಿತು, ಭಾಳ ಕಷ್ಟ. ಅಲ್ಲಿದ್ದು ಕೌಡಂಗ್ ಸ್ಮೆಲ್ಲು, ಅಲ್ಲಿದ್ದು ಜನರ ಒಂದು ಹಾವಭಾವ, ಅವ್ರಿಗೆ ವಾಕ್ಯ ಹೇಳುವಾಗ ಅವರ ಅಟೆನ್ಷನ್ ಇರಲ್ಲ. ಆದರೆ ದೇವರು ನಮಗೆ ಬರೀ ಪಟ್ಟಣಕ್ಕೆ ಕರೆದಿಲ್ಲ, ದೇವರು ನಮಗೆ ಎಲ್ಲ ಕಡೆ ಹೋಗಿ ಸುವಾರ್ತೆ ಸಾರ್ಲಿಕ್ಕೆ ಹೇಳಿದ್ದಾರೆ. ಕೆಲವರ ಮೈಂಡ್ ಸೆಟ್ ಹೇಗೆ ಅಂದರೆ ಐ ಆಮ್ ಓನ್ಲಿ ಇನ್ ದ ಸಿಟಿ ಆ್ಯಂಡ್ ಐ ವಿಲ್ ಗೋ ಇಂಟರ್ನ್ಯಾಷನಲ್. ನಾನು ನಮ್ಮ ದೇಶದಲ್ಲಿರುವ ಹಳ್ಳಿ ಮುಳ್ಳೆ ಕಡೆ ನಾವು ಹೋಗಲಿಕ್ಕೆ ರೆಡಿ ಇಲ್ಲ. ರೀಸೆಂಟಾಗಿ ನಾವು ಒಂದು ಕಡೆಗೆ ಹೋಗಿದ್ದೆವು, ಗುಲ್ಬರ್ಗದಿಂದ ಇನ್ನೂ ಎಷ್ಟೋ ದೂರ ಒಂದು ಹಳ್ಳಿಗೆ ನಮ್ಮ ಸಭೆಯವ್ರದ್ದೊಂದು ಫಂಕ್ಷನ್ ಇತ್ತಂತ ನಾವು ಅಲ್ಲಿ ಹೋಗಿದ್ದೆವು. ನಮಗೆ ಆಶ್ಚರ್ಯ ಆದದ್ದೇನೆಂದರೆ ಆ ಹಳ್ಳಿ ನಾವು ಎಂಟರ್ ಆದ ತಕ್ಷಣ ಅಲ್ಲಿ ಇದ್ದ ಎಲ್ಲ ಜನರು ಬಂದುಬಿಟ್ರು. ಎಲ್ಲ ಜನರು ಬಂದು, ಪಾಸ್ಟ್ರೇ ನಮ್ಮ ಮನೆಗೆ ಬನ್ನಿರಿ, ನಮ್ಮ ಮನೆಗೆ ಪ್ರೇಯರ್ ಮಾಡಿರಿ. ಪ್ರಿಯರೇ, ಅವ್ರಿಗೆ ನಾವು ಪ್ರೀತಿ ತೋರಿಸಿದ ಕಾರಣ ಅಲ್ಲೊಂದು ಕುಟುಂಬ ಆಯಿತು. ಇವತ್ತು ನಾವು ಪ್ರೀತಿ ತೋರಿಸ್ತಾವ? ಇವತ್ತು ನಾವು ಇಷ್ಟು ಪಾರ್ಶಿಯಾಲಿಟಿ ಮಾಡ್ತೇವೆ. ನಮ್ಮ ಬಡವರು ಬಂದರೆ ಒಂಥರ ಬಿಹೇವ್, ಕಾಸಿಂದವ್ರು ಬಂದರೆ ಒಂಥರ ಬಿಹೇವ್. ಪ್ರಿಯರೇ, ಮನುಷ್ಯರಿಗೆ ಮೋಸ ಮಾಡ್ಬೋದು, ದೇವರಿಗೆ ಮೋಸ ಮಾಡಲಿಕ್ಕೆ ಆಗಲ್ಲ. ಕಡೆದಾಗಿ ಟೀ ಬರುತ್ತೆ. ಟೀಗೆ ಅಂದರೆ ಟಾಲರೆನ್ಸ್ ಬರುತ್ತೆ. ಅದೇ ಸಮಯಕ್ಕೆ ಇನ್ನೊಬ್ಬರನ್ನು ನಾವು ವ್ಯಾಲ್ಯೂ ಮಾಡಬೇಕು ಪ್ರಿಯರೇ. ವಿ ಹ್ಯಾವ್ ಟು ವ್ಯಾಲ್ಯೂ ಅದರ್ಸ್. ಇವರೇನು ಕೆಲಸಕ್ಕೆ ಅಲ್ಲ, ಅವ್ರೇನು ಕೆಲಸಕ್ಕೆ ಅಲ್ಲ. ನಾವು ಅನೇಕ ಸರ್ತಿ ಈ ಒಂದು ವಿಷಯ ಹೇಳಿದ್ದೇನೆ. ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲಿರುವ ನಾರಾಯಣ ಹೃದಯಾಲಯದು ಡಾಕ್ಟರ್ ದೇವಿ ಶೆಟ್ಟಿಯವರು ನನ್ನ ಮಗಳ ಗ್ರ್ಯಾಜುಯೇಷನಲ್ಲಿ ಮಾತಾಡಬೇಕಾದ್ರೆ ಈಸ್ ವರ್ಲ್ಡ್ ರಿನೌಂಡ್ ಪರ್ಸನ್. ಅವರು ಹೇಳಿದ ಮಾತೇನೆಂದರೆ, ಜನರಿಗೆ ನನ್ನದಿಷ್ಟು ಇಂಪಾರ್ಟೆನ್ಸ್ ಇದೇನೋ ನನಗೆ ನನ್ನ ಹಾಸ್ಪಿಟಲಿಂದು ಹೌಸ್ ಕೀಪಿಂಗ್ ಜನರು ಅಷ್ಟೇ ಇಂಪಾರ್ಟೆಂಟ್ ಇದ್ದಾರೆ. ಅವರು ಬಂದು ಹೌಸ್ ಕೀಪಿಂಗ್ ಕೆಲಸ ಮಾಡದೇ ಇದ್ದರೆ ನಾನಲ್ಲಿ ಆಪ್ರೇಷನ್ ಥಿಯೇಟರ್ಗೆ ಹೋಗಿ ಆಪ್ರೇಷನ್ ಮಾಡಿ ಎಷ್ಟೋ ಜನರ ಜೀವನವನ್ನು ಉಳಿಸಲಿಕ್ಕೆ ಆಗಲ್ಲ. ಐ ಮೇ ಬಿ ಅ ಗ್ರೇಟ್ ಹಾರ್ಟ್ ಸರ್ಜನ್, ಬಟ್ ಐ ನೀಡ್ ಪೀಪಲ್. ದ್ಯಾಟ್ ಮ್ಯಾನ್ who is not a Christian, who doesn't know the principles of the Bible, he says that I value people. ಇವತ್ತು ಸಭೆಯಲ್ಲಿ ನಾವು ನೋಡ್ತೇವೆ, ಸೇವೆಯಲ್ಲಿ ನಾವು ನೋಡ್ತೇವೆ, we don't value people. We see if their car is big, we see if they smell good, we see if their tithes and offerings are big, and we want those people. What about the poor people? Value everybody. ನಾನು ಈ ಸಂಗತಿಗಳು ಬಿತ್ತಿಲ್ಲ ಅಂದರೆ ಪ್ರಿಯರೇ, ಕೊಯ್ಯೋ ಸಮಯ ಬರುತ್ತೆ. ನಾವು ನೋಡಿದ್ದೇವೆ, ಜನರು ಕೊಯ್ಯೋದನ್ನು ನಾವು ನೋಡಿದ್ದೇವೆ. ಆ ಕೊಯ್ಯೋ ಸಮಯ ಬಂದಾಗ ಯಾರಿಗೂ ಹೆಲ್ಪ್ ಮಾಡಲಿಕ್ಕೆ ಆಗಲ್ಲ. ನೋ ಬಡಿ ಕ್ಯಾನ್ ಹೆಲ್ಪ್. ನಾವು ಇಷ್ಟೇ ಪ್ರಾರ್ಥನೆ ಮಾಡಿದೆವು, ಅವರಿಷ್ಟೇ ರಿಪೆಂಟ್ ಆಗಿದ್ದಾರೆ. ಸ್ವಾಮಿ ಹೇಳ್ತಾರೆ, ನೀನು ಬಿತ್ತಿದಿ, ನೀನು ಕೊಯ್ಲೇಬೇಕು. ಅದಕ್ಕೆ ಪ್ರಿಯರೇ, ದಿಸ್ ವರ್ಸ್ ಚೇಂಜ್ಡ್ ಮೈ ಲೈಫ್. ನನ್ನ ಜೀವನವನ್ನು ಎಷ್ಟೋ ಮಟ್ಟಿಗೆ ಸರಿ ಟ್ರ್ಯಾಕ್ಗೆ ತಂದದ್ದು ದಿಸ್ ವರ್ಡ್ ದಟ್ ಸೇಸ್ ದಟ್ ವಾಟ್ ಐ ಸೋ ಐ ವಿಲ್ ರೀಪ್. ಈ ವರ್ಷ ಒಳ್ಳೆಯದನ್ನೇ ಬಿತ್ತುವ, ಒಳ್ಳೆಯದನ್ನೇ ಕೊಯ್ಯುವ. ದೇವರಿಗೆ ಮಹಿಮೆ ಆಗಲಿ. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ ಸ್ವಾಮಿ, ಎಷ್ಟು ಅದ್ಭುತವಾದ ವರ್ಡ್. ಇಟ್ ಸೇಸ್ ದಟ್ ಡು ನಾಟ್ ಬಿ ಮಾಕ್ಡ್. ಎಸ್ ಲಾರ್ಡ್, ವಿ ನೋ ದ್ಯಾಟ್ ವಾಟ್ ಎವರ್ ವಿ ಸೋ ವಿ ವಿಲ್ ರೀಪ್. ಕರ್ತನೆ, ನಾವು ಏನನ್ನು ಬಿತ್ತವೋ ಅದನ್ನು ನಾವು ಅದನ್ನು ಕೊಯ್ತೇವೆ. ಇಟ್ ಮೇ ಬಿ 5 years from now, 10 years from now, 20 years from now, ಬಟ್ ಲಾರ್ಡ್ ಇಟ್ ವಿಲ್ ಹ್ಯಾಪನ್. ಇದು ಆಗೇ ತೀರುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ನನ್ನ ಜೀವನವನ್ನು ನಾನು ಪಡಿಸ್ಕೊಳ್ಳೇಬೇಕು ಅಂತ ಈ ಒಂದು ಆಲೋಚನೆ ಇವತ್ತು ನಮಗೆ ಕೊಟ್ಟಿದ್ದೀವಿ ಸ್ವಾಮಿ. ಈ ಪ್ರೋಗ್ರಾಮ್ ನೋಡುವವರು ಯಾರ್ಯಾರು ಈ ವಾಕ್ಯ ನಾನು ಇನ್ನೊಬ್ಬರನ್ನು
ಕೀಳಾಗಿ ನೋಡ್ತಾ ಇದ್ದಾನೆ. ಇನ್ನೊಬ್ಬರ ಸೇವೆಯನ್ನು ಹಾಳು ಮಾಡಿ ನನ್ನ ಸೇವೆಯನ್ನು ಕಟ್ಟಬೇಕಂತ ಇದ್ದಾನೆ. ನಾನು ಇನ್ನೊಬ್ಬರನ್ನು ಎಂದೂ ಅಪ್ರಿಷಿಯೇಟ್ ಮಾಡಲ್ಲ, ಎನ್ಕರೇಜ್ ಮಾಡಲ್ಲ. ಇಟ್ಸ್ ಆಲ್ ಅಬೌಟ್ ಮೀ ಆ್ಯಂಡ್ ಮೀ ಆ್ಯಂಡ್ ಮೀ. ಇದನ್ನು ನಾನು ಬದಲಾವಣೆ ಮಾಡಬೇಕು. ನನ್ನ ಜೀವನವನ್ನು ನಾನು ದೇವರ ವಾಕ್ಯದ ಅನುಸಾರವಾಗಿ ನಡೆಸಬೇಕು ಅಂತ ಹೇಳಿ ಕರ್ತನೆ ಯಾರೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನ್ನ ಜೀವನ ಹೇಗೆ ನೀವು ಬದಲಾವಣೆ ಮಾಡಿದ್ದೀರೋ ಹಾಗೆ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರ ಜೀವನ ಬದಲಾವಣೆ ಆಗಲಿ ಸ್ವಾಮಿ. ನಮ್ಮ ಜೀವನ ಮೂಲಕ ನಿಮಗೆ ಮಹಿಮೆ ಆಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್.